ಇವತ್ತು ಯೂನಿಟ್ಸ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಡೌಟ್ಸ್ ಏನಾದರೂ ಇದ್ರೆ ನೀವು ಚಾಟ್ ಬಾಕ್ಸಲ್ಲಿ ಹಾಕಿದ್ರೆ ನಾವು ಚರ್ಚೆ ಮಾಡ್ಬೋದು. ಹಿಂದೆ ಒಂದು ಪ್ರಶ್ನೆ ಬಂದಿತ್ತು, ಬಿಟ್ ಮತ್ತು ಬೈಟ್ಗೆ ಏನು ವ್ಯತ್ಯಾಸ ಅಂತ. ಇದಕ್ಕೆ ಸ್ವಲ್ಪ ಸುಲಭವಾಗಿ ಅರ್ಥ ಮಾಡಿಸ್ಬೇಕು ಅಂದರೆ ಯಾವ ಪದ, ಒಂದು ಪದದ ಸ್ಟ್ರಕ್ಚರ್ನ ಅರ್ಥ ಮಾಡಿಕೊಂಡು ನಾವು ನೋಡೋಣ. ಒಂದು ಉದಾಹರಣೆಗೆ ನಾನೊಂದು ಈ ಥರ ಒಂದು 4 ಜಾಗ ಕೊಟ್ಟಿದ್ದೀನಿ ಅಂದ್ಕೊಳ್ಳಿ. ಫೋರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ. ಈಗ ಇದರಲ್ಲಿ 4 ಅಕ್ಷರಗಳನ್ನ ನಾವು ಫಿಲ್ ಮಾಡ್ತಾ ಹೋಗೋಣ. ಸೊ ನೀವು ನೀವೇ ಒಂದು 4 ಲೆಟರ್ ವರ್ಡ್ಸ್ 4 ಯಾವುದಾದ್ರೂ ಹೇಳಿ. ಈಗ 4 ಅನ್ನೋದು ಸಹ 4 ಲೆಟರ್ ವರ್ಡೇನೆ, ಅಥವಾ ಹ್ಯಾವ್ ಅಂತ ಅನ್ನೋದು ಒಂದು 4 ಲೆಟರ್ ವರ್ಡೇ. ಥರ ಬೇರೆ ಏನಾದರೂ ಉದಾಹರಣೆಗಳು ಕೊಡ್ಬೋದಾ 4 ಲೆಟರ್ ವರ್ಡ್ಸ್ ಇರೋವಂಥದ್ದು? ಹಾಂ, ಗುಡ್ ಅನ್ನೋದು 4 ಲೆಟರ್ ವರ್ಡ್. ಆ್ಯಂಡ್, ವೆರಿ ಗುಡ್. ಹಾಗೆ 5 ಅಂತ ಮೆಸೇಜ್ ಬಂದಿದೆ. ಸ್ಟಾಪ್, ವಿಲ್. ಸೊ 106 ಇದೆ ಆಯ್ತಾ. 4 ಲೆಟರ್ ವರ್ಡ್ಸನ್ನ ಇಲ್ಲಿ ನೀವೇ ಉದಾಹರಣೆಗಳು ಕೊಟ್ಟಂಗೆ 106 ಇದೆ. ಆದರೆ ನಾನು ಯಾವುದಾದ್ರೂ ಒಂದನ್ನ ಅಕ್ಷರವನ್ನ ತಗೊಂಡ್ರೆ, ಇಲ್ಲಿ ಯು ಅಂತ ಒಂದು ಅಕ್ಷರ ತಗೊಂಡಿದ್ರೆ, 3ನೇ ಅಕ್ಷರ ಮೊದಲನೇ ಪದದಲ್ಲಿ 3ನೇ ಅಕ್ಷರ ಅಂತ ತಗೊಂಡಿದ್ರೆ, ಈ ಯು ಅನ್ನೋದು ಮಾತ್ರ ನಾನು ಸೆಪರೇಟ್ ಆಗಿ ನೋಡಿದ್ರೆ ಇದರಿಂದ ನಿಮ್ಗೆ ಏನಾದರೂ ಅರ್ಥ ಆಗತ್ತಾ ಅಂದರೆ ಬಹುಶಃ ಏನೂ ಅರ್ಥ ಆಗಲ್ಲ. ಅದಕ್ಕೆ ಸೆಪರೇಟ್ ಆಗಿ ನಾವು ಒಂದು ತೆಗೆದು ನೋಡಿದಾಗ ಅದಕ್ಕೇನು ವಿಶೇಷವಾಗಿ ಅರ್ಥ ಏನೂ ಇರಲ್ಲ. ಆದರೆ ಆ ಯುನ ಈ ಪದದಲ್ಲಿ 4 ಅನ್ನೋ ಪದದಲ್ಲಿ 3ನೇ ಅಕ್ಷರದ ಜಾಗದಲ್ಲಿ ನಾವು ಹಾಕಿದಾಗ ಅದಕ್ಕೆ ವಿಶೇಷವಾಗಿ 4 ಅಕ್ಷರಗಳು ಒಟ್ಟಿಗೆ ಓದಿದಾಗ ಅದಕ್ಕೆ ವಿಶೇಷವಾಗಿ ಒಂದು ಅರ್ಥ ಬರುತ್ತೆ. ಸೊ ಈ ತರ ನೀವು ಬಿಟ್ ಅಂದ್ರೆ ಏನು ಅಂತ ನೀವು ಯೋಚನೆ ಮಾಡ್ಬೇಕಾದ್ರೆ, ಒಂದು ಪದದಲ್ಲಿ ಒಂದು 8 ಅಕ್ಷರಗಳ ಒಂದು ಸರ ಅಂತ ನೀವು ಊಹಿಸ್ಕೊಂಡ್ರೆ ಅದರಲ್ಲಿ ಒಂದು ಸ್ಥಾನವನ್ನು ನಾವು ಒಂದು ಬಿಟ್ ಅಂತ ಕರಿತೀವಿ. ಈ 8 ಅಕ್ಷರಗಳ ಸರ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಕಂಪ್ಯೂಟರ್ಸ್ ಅಲ್ಲಿ ಆಕ್ಚುಲಿ ಅಕ್ಷರಗಳು ಬರೆಯಲ್ಲ, ಅಲ್ಲಿ 0 ಮತ್ತೆ 1 ಅಂಕಿಗಳು ಮಾತ್ರ ಬರೀತೇವೆ. ಸೊ ಈ 8 ಅಂಕಿಗಳ ಒಂದು ಸರ ಅಂತ ನೀವು ನೋಡಿದ್ರೆ ಅದರಲ್ಲಿ ಎಷ್ಟು ಮಾಹಿತಿಯನ್ನು ಇಡ್ಬೋದು ಅಂದ್ರೆ 8 ಜಾಗಗಳಿದೆ. ಆ 8 ಜಾಗಗಳು 0 ಅಥವಾ 1 ಅಂತ ಬರೀತೀವಿ. ಸೊ ಈ ಒಂದೊಂದು ಅಕ್ಷರವು ನೀವು ಅಲ್ಲಿ ಜಾಗ ಇದೆಯಲ್ಲ, ಈ ಜಾಗವನ್ನು ಅಂದ್ರೆ ನೀವು ಒಂದೊಂದು, ಈಗ 4 ಅನ್ನೋ ಪದದಲ್ಲಿ ಒಂದು ಅಕ್ಷರ ಅಂತ ನೀವು ನೋಡಿದ್ರೆ ಆ ಜಾಗವನ್ನು ಬಿಟ್ ಅಂತ ಕರಿತೀವಿ. ಅದೇ ಈ 4 ಅಕ್ಷರಗಳನ್ನು ಒಟ್ಟಿಗೆ ಲೆಕ್ಕ ಹಾಕಿದಾಗ ನೀವು ಏನು ಪದ ಅಂತ ಬಳಸ್ತೀರೋ ಆ ಪದ ಅನ್ನೋದು ಬಂದು ಬೈಟ್ ಆಗುತ್ತೆ. 8 ಬಿಟ್ ಸೇರಿಸಿದ್ರೆ ಒಂದು ಬೈಟ್ ಆಗುತ್ತೆ. ಬಿಟ್ ಅಂದ್ರೆ ಒಂದು ಜಾಗ, ಆ ತರದ 8 ಜಾಗಗಳು ಸೇರಿಸಿದ್ರೆ ಒಂದು ಪದ ಹೇಗಾಗುತ್ತೋ ಆ ತರ ಒಂದು ಬೈಟ್ ಅಂತ ಆಗುತ್ತೆ. ಒಂದು ಮಾಹಿತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕಳಿಸ್ಬೇಕಾದ್ರೆ ನಾವು ಬೈಟ್ಸ್ ಯೂಸ್ ಮಾಡ್ತೀವಿ. ಅದಕ್ಕೆ ಯೂನಿಟ್ ಅಂತ ನೋಡಿದಾಗ ಬೈಟ್ ಅಂದ್ರೆ ದೊಡ್ಡದು, ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. 8 ಅಕ್ಷರ ಸೇರಿಸಿದ್ರೆ ಒಂದು ಪದ ಆಗುತ್ತೆ. ಸೊ ಪದ ದೊಡ್ಡದ ಅಕ್ಷರ ದೊಡ್ಡದ ಅಂತ ಕೇಳಿದ ತಕ್ಷಣ ನೀವು ಹೇಳ್ತೀರಿ ಪದ ದೊಡ್ಡದು ಅಂತ. ಸೊ ಬೈಟ್ ಅನ್ನೋದು ದೊಡ್ಡದು. ಸೊ ಇಲ್ಲಿ ನಾವು ಕ್ಯಾಪಿಟಲ್ ಬಿ ಸಿಂಬಲ್ ಯೂಸ್ ಮಾಡ್ತೀವಿ, ಬಿಟ್ಗೆ ಸ್ಮಾಲ್ ಬಿ ಸಿಂಬಲ್ ಯೂಸ್ ಮಾಡ್ತೀವಿ. ಇದನ್ನ ಮುಂದಕ್ಕೆ ಈ ಕಿಲೋ ಅಂತ ನಾವು ಬಳಸೋದಾದ್ರೆ ಎಲ್ಲ ಹೇಳ್ದೆ 2 ಪವರ್ 10 ನಾವು ಮಲ್ಟಿಪ್ಲೈ ಮಾಡ್ತೀವಿ. 2 ಪವರ್ 10 ಅಂದ್ರೆ 1024. ಸೊ 2 ಪವರ್ 10 ಬೈಟ್ಸ್ ಇದ್ರೆ 2 ಪವರ್ 10 ಬೈಟ್ಸ್ ಇದ್ರೆ ಅದನ್ನ ನಾವು 1 ಕಿಲೋ ಬೈಟ್ ಅಂತ ಕರಿತೀವಿ. ಕಿಲೋಗೆ ಸಿಂಬಲ್ ನಾವು ಸ್ಮಾಲ್ ಕೆ ಬರ್ದಿದ್ವಿ ಲಾಸ್ಟ್ ಟೈಮ್. ಸೊ 1 ಕೆ ಕ್ಯಾಪಿಟಲ್ ಬಿ 1 ಕಿಲೋ ಬೈಟ್.
ಅದೇ 2 ಪವರ್ 10 1024 ಕಿಲೋಬೈಟ್ ತಗೊಂಡಿದ್ರೆ 1 ಮೆಗಾ ಕ್ಯಾಪಿಟಲ್ ಎಂ ಬೈಟ್, ಬಿನು ಕ್ಯಾಪಿಟಲ್ ಬಿ. ಅದೇ 2 ಪವರ್ 10 ಮೆಗಾ ಬೈಟ್ ಅಂತ ತಗೊಂಡ್ರೆ 1 ಗೀಗಾ, ಗೀಗಾ ಜಿ ಕ್ಯಾಪಿಟಲ್ ಇರುತ್ತೆ. ಆ ಥರ ನಾವು ಮುಂದಕ್ಕೆ ಟಿ ಬಿ, ಪೆಟಾಬೈಟು, ಎಕ್ಸಾಬೈಟು ಅಂತ ಲಾಸ್ಟ್ ಟೈಮ್ ಹೆಸರುಗಳು ಬಳಸಿದ್ವಿ. ವಿಶೇಷವಾಗಿ ಇನ್ನೊಂದು ಪ್ರಶ್ನೆ ಬರ್ಬೋದು, ಈ ಬೇರೆ ಕಡೆ ಎಲ್ಲ ವಿಜ್ಞಾನದಲ್ಲಿ ನಾವು 1000 ಅಂತ ಬಳಸೋದಾದ್ರೆ ಇಲ್ಲಿ ನಾವು ಯಾಕೆ 1024 ಬಳಸ್ತೀವಿ? ಒಂದು, ಇದಕ್ಕೆ ನಾವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಏನಿದೆಯೋ ಅದು ಗಣಿತದ ಥರ 10 ಬಳಸ್ಕೊಂಡು ನಾವು ಮಾಡಲ್ಲ. ಅಲ್ಲಿ ಎಲ್ಲಾನು ಬೈನರಿ ಅಂತ ಕರಿತೀವಿ. ಬೈನರಿ ಅಂದ್ರೆ ಕಂಪ್ಯೂಟರ್ ಭಾಷೆಯಲ್ಲಿ ನಾವು ಬಳಸುವಂಥದ್ದು 2 ಅಕ್ಷರ, 0 ಅಥವಾ 1. ಮೆಷಿನ್ಗಳಿಗೆ ಬೇರೆ ಬೇರೆ ಭಾಷೆಗಳು ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಲೈಟ್ ಆನ್ ಮಾಡಬೇಕು ಅನ್ಕೊಳ್ಳಿ, ಅದಕ್ಕೆ ಲೈಟ್ ಆನ್ ಮಾಡಬೇಕಾದ್ರೆ ಆನ್ ಆಫ್ 2 ಭಾಷೆ ಅರ್ಥ ಆಗುತ್ತೆ ಆ ಸ್ವಿಚ್ಗೆ, ಬೇರೆ ಏನೂ ಅರ್ಥ ಆಗಲ್ಲ. ಸಿಮಿಲರ್ಲಿ ಫ್ಯಾನ್ ಆನ್ ಮಾಡಬೇಕು ಅನ್ಕೊಳ್ಳಿ, ಫ್ಯಾನ್ ಅನ್ನೋದು ಆನ್ ಆಫ್ ಅಷ್ಟೇನೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ 0 ಅಂದರೆ ಆಫ್ ಆದಂಗೆ, 1 ಅಂದರೆ ಆನ್ ಆದಂಗೆ. ಆ ಥರ ಈ ಬೈನರಿ ಭಾಷೆ ಮಾತ್ರ ಈ ಮೆಷಿನ್ಗಳಿಗೆ, ಕಂಪ್ಯೂಟರ್ಗಳಿಗೆ ಅರ್ಥ ಆಗುತ್ತೆ. ಸೊ ಎಷ್ಟಿದೆ ಅಂತ ನೋಡಿದರೆ 2ನ ಪವರ್ಸ್ ಲೆಕ್ಕದಲ್ಲಿ ನಾವು ತಗೊಂತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಪದ ಇದೆ ಅನ್ಕೊಳ್ಳಿ, ಒಂದು ಅಕ್ಷರ ಇದೆ, ಇದು ಎಷ್ಟು ಆಪ್ಷನ್ಸ್ ಇದೆ ಇದನ್ನ ಫಿಲ್ ಮಾಡೋಕ್ಕೆ ಅಂದರೆ 0 ಇದೆ ಅಥವಾ 1 ಇದೆ ಅಂದರೆ ಎಷ್ಟು? 2 ಅವಕಾಶಗಳು ಅಥವಾ 2 ಆಪ್ಷನ್ಸ್ ಇದೆ ಇದನ್ನ ಫಿಲ್ ಮಾಡೋಕ್ಕೆ. ಅದೇ 2 ಜಾಗ ಇದ್ದಿದ್ರೆ, ಈಗ ನೋಡಿ 0 0 ಬರಿಬೋದಾಯ್ತು, 0 1 ಬರಿಬೋದಾಯ್ತು, 1 0 ಬರಿಬೋದಾಯ್ತು, 1 1 ಬರಿಬೋದಾಯ್ತು. ಸೊ ಇದೇನಾಯ್ತು? 2 × 2 ಅಂದರೆ 2 ಸ್ಕ್ವೇರ್ ಆಯ್ತು. ಅದೇ ಥರ 3 ಜಾಗ ಇದ್ರೆ 2 × 2 × 2 2 ಪವರ್ 3 ಆಗುತ್ತೆ. ಆ ಥರ ಯಾವಾಗ್ಲೂ ಕಂಪ್ಯೂಟರ್ಸ್ ಅಲ್ಲಿ ಅಥವಾ ಮೆಷಿನ್ಗಳ ಜೊತೆ ನಾವು ಏನು ಭಾಷೆಯಲ್ಲಿ ನಾವು ಮಾತಾಡ್ತೀವಿ ಅಂದ್ರೆ ಬೈನರಿ ಭಾಷೆ, ಅಲ್ಲಿ 2 ನಾವು ಬಳಸ್ತೀವಿ. ಸೊ 2 ಪವರ್ 10 ಅದಕ್ಕೆ 1000ಕ್ಕೆ ಹತ್ತಿರ ಇರೋದನ್ನ ನಾವು 2 ಪವರ್ 10 ಅಂತ ತಗೋತೀವಿ. ಅದಕ್ಕೆ ಅಲ್ಲಿ ಕಿಲೋ ಅಂತ ಪದ ಬಳಸ್ತೀವಿ. ಓಕೆ. ಸೊ ಈ ಇನ್ನೊಂದು ರಜನಿ ಒಂದು ಪ್ರಶ್ನೆ ಕೇಳಿದ್ದಾರೆ, 1024 GB ಅಂದ್ರೆ ಎಷ್ಟು ಅಂತ. ಅದನ್ನ ನಾನು ಹಿಂದೆ ಹೇಳಿದೆ, 1 ಟೆರಾಬೈಟ್ TB, 1 TB ಅಂದ್ರೆ ಎಷ್ಟು? 2 ಪವರ್ 10 GB ಇದ್ದ. ಓಕೆ, ಸರಿ. ಇನ್ನು ಕನ್ವರ್ಷನ್ ಆಫ್ ಟೆಂಪರೇಚರ್ ಬಗ್ಗೆ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಅದನ್ನ ಒಂದ್ಸತಿ ನಾನು ಲಾಸ್ಟ್ ಟೈಮು ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡೋ ಪ್ರಯತ್ನದಲ್ಲಿ ಫಾಸ್ಟ್ ಆಗಿ ನಾವು ಮಾಡಿದ್ವಿ. ಒಂದು ಸಿಂಪಲ್ ಆಗಿ ಒಂದು ಹೇಳ್ತೀನಿ, ನಾವು ಟೆಂಪರೇಚರ್, ಉಷ್ಣ ಅಂತ ನಾವು ಏನಾದರೂ ಮೆಜರ್ ಮಾಡಬೇಕಾದ್ರೆ, ನೀವೇನೋ ಮನೆಯಲ್ಲಿ ಅಡುಗೆ ನಡೀತಾ ಇದ್ದಾಗ ಪಾತ್ರೆ ಮುಟ್ಟಿದಾಗ ಬಿಸಿ ಇದೆ, ಅಥವಾ ಫ್ರಿಜ್ಜಿಂದ ಏನಾದರೂ ವಸ್ತು ತೆಗೆದಾಗ ತಣ್ಣಗಿದೆ ಅಂತ ನಾವು ಹೇಳ್ತೀವಿ. ಬಿಸಿ ಇದೆ ಅಥವಾ ತಣ್ಣಗಿದೆ ಅನ್ನೋದು ಯಾಕೆ ಹೇಳ್ತೀವಿ ಅಂದರೆ, ನೀವು ನಮ್ಮ ದೇಹದ ಟೆಂಪರೇಚರ್ಗೆ ಹೋಲಿಸಿದಾಗ ಯಾವುದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೋ, ಅದಕ್ಕೆ ಉಷ್ಣ ಜಾಸ್ತಿ ಇರುತ್ತೋ ಅದನ್ನು ಬಿಸಿ ಇದೆ ಅಂತ ಹೇಳ್ತೀವಿ. ನಮ್ಮ ದೇಹದ ಟೆಂಪರೇಚರ್ಗೆ ಹೋಲಿಸಿದಾಗ, ಮುಟ್ಟಿದಾಗ ಯಾವುದು ಕಡಿಮೆ ಉಷ್ಣ ಇದೆಯೋ ಅಂಥದ್ದು ತಣ್ಣಗಿದೆ ಅಂತ ನಾವು ಹೇಳ್ತೀವಿ. ಸೊ ಬಿಸಿ ಇದೆ, ತಣ್ಣಗಿದೆ ಅಂತ ಹೇಳಬೇಕಾದ್ರೆ ಒಂದು ರೆಫರೆನ್ಸ್, ನಮ್ಮ ದೇಹ ನಾವು ಮುಟ್ಟಿ ನೋಡ್ತೀವಿ, ನಮ್ಮ ದೇಹಕ್ಕೆ ಹೋಲಿಸ್ತೀವಿ ಅಲ್ವಾ, ನಮ್ಮ ದೇಹದ ಉಷ್ಣಕ್ಕೆ ಹೋಲಿಸ್ತೀವಿ. ಸೊ ಹಾಗಾಗಿ ಪ್ರತಿ ಒಂದು ವಸ್ತುವಿನ ಟೆಂಪರೇಚರ್ನ ನಾವು ಮೆಜರ್ ಮಾಡಬೇಕಾದ್ರೆ ಬೇರೆ ಯಾವುದಕ್ಕಾದ್ರೂ ಹೋಲಿಸ್ಬೇಕು. ಹೋಲ್ಸಕ್ಕೆ ಎಲ್ಲ ಕಡೆನೂ ಸುಲಭವಾಗಿ ಸಿಕ್ಕಿ ಕಂಪೇರ್ ಮಾಡೋಕ್ಕೆ ಆಗುವಂಥದ್ದು ನೀರು. ಸೊ ನೀರನ್ನು ಇವ್ರೇನು ಮಾಡಿದ್ದಾರೆ, ನೀರನ್ನು ತಗೊಂಡು ಒಂದು ಸ್ಕೇಲ್ ಥರ ಮಾಡಿದ್ದಾರೆ. ನೀರು ಎಲ್ಲಿ ಐಸ್ ಆಗುತ್ತೋ ಅದು ಒಂದು ಟೆಂಪರೇಚರು, ಮತ್ತು ನೀರು ಎಲ್ಲಿ ಆವಿ ಆಗುತ್ತೋ
ಸ್ಟೀಮ್ ಎಲ್ಲಿ ಆಗುತ್ತೋ, ನೀರು ಕುದೀತಾ ಇರೋ ನೀರು ಸ್ಟೀಮ್ ಆಗುತ್ತಲ್ಲ, ಅದು ಎಲ್ಲಿ ಆಗುತ್ತೋ ಅದೊಂದು ಟೆಂಪ್ರೇಚರ್. ಈ ಎರಡೂ ರೆಫರೆನ್ಸ್ ಪಾಯಿಂಟ್ಸ್ ಆಗಿ ಇಟ್ಕೊಂಡಿದ್ದಾರೆ. ರೆಫರೆನ್ಸ್ ಪಾಯಿಂಟ್ಸ್ ಅಂದ್ರೆ ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದೀವಿ, ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದೀವಿ ಅನ್ನೋದು ರೆಫರೆನ್ಸ್ ಪಾಯಿಂಟ್ಸ್. ಆದ್ರೆ ಒಂದು ನೀವು ಗಮನಿಸ್ಬೋದು, ಈ ನೀರು ಐಸ್ ಆಗೋದು ಯಾವಾಗ ಅಂತ ನಾನು ಪ್ರಶ್ನೆ ಕೇಳಿದ ತಕ್ಷಣ ಎಲ್ಲರೂ 0 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೀವಿ. ನೀರು ಸ್ಟೀಮ್ ಆಗಿ ಕನ್ವರ್ಟ್ ಆಗೋದು ಯಾವಾಗ, ನೀರು ಕುದಿಯೋದು ಯಾವಾಗ ಅಂತ ನಾನು ಕೇಳಿದ ತಕ್ಷಣ ಎಲ್ಲರೂ 100 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೀವಿ. ಸೊ ಅದು ನೀವು ಏನು ಹೇಳಿದಿರೋ 0 ಮತ್ತು 100 ಅಂತ, ಅದನ್ನ ಆಕ್ಚುಲಿ ಎಲ್ಲಿಗೆ ಹೋದ್ರೂ ಅಂದಾಜು ಅಷ್ಟೇ ಇರುತ್ತೆ. ಅದನ್ನ ಫಿಕ್ಸ್ಡ್ ಪಾಯಿಂಟ್ ಅಂತ ಕರೀತಾರೆ. ಸೊ ಈ ಕಡಿಮೆ ಇರೋದನ್ನ ಲೋವರ್ ಫಿಕ್ಸ್ಡ್ ಪಾಯಿಂಟ್, ಮೇಲ್ಗಡೆ ಜಾಸ್ತಿ ಉಷ್ಣ ಇರೋದನ್ನ ಅಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಕರೀತೀವಿ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಈ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಥವಾ ಅಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಕರೆದಿದ್ದ ಕಾರಣಕ್ಕೆ ಅದು ಯಾವಾಗಲೂ ಫಿಕ್ಸ್ ಆಗೇ ಇರುತ್ತೆ ಅಂತ ಏನು ಇಲ್ಲ. ಈಗ ಈ ಟೆಂಪ್ರೇಚರ್ ಎಲ್ಲಾನು ಕಂಡಿಡಿದಾಗ ಮನುಷ್ಯರಿಗೆ ಆವತ್ತಿನ ವಿಜ್ಞಾನಿಗಳಿಗೆ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ನೀವೆಲ್ಲಾದ್ರೂ ಪರ್ವತದ ಮೇಲೆ ಹತ್ತಿದ್ರೆ ಅಥವಾ ಈ ಹಿಮಾಲಯಗಳ ಹತ್ರ ಹೋಗಿದ್ರೆ ನೀರು ಎಷ್ಟು ಟೆಂಪರೇಚರ್ ಅಲ್ಲಿ ಕುದಿಯುತ್ತೆ ಅಂದ್ರೆ ಅಲ್ಲಿರುವ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಏನಂತೀವಿ, ಈ ಗಾಳಿಯಿಂದ ಏನು ಒತ್ತಡ ಇರುತ್ತೋ ಆ ಒತ್ತಡಕ್ಕೆ ತಕ್ಕಂತೆ ಅಲ್ಲಿರೋ ಯಾವ ಟೆಂಪರೇಚರ್ ಅಲ್ಲಿ ನೀರು ಕುದಿಯುತ್ತೋ ಬದಲಾವಣೆ ಆಗುತ್ತೆ. ಸೊ ನಿಜವಾಗ ನಾವು ಪದದಲ್ಲಿ ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿದ್ರು ಸಹ ಅದು ನಿಜವಾಗ್ಲೂ ಫಿಕ್ಸ್ ಆಗೇ ಇರುತ್ತೆ, ಅಷ್ಟೇ ಇರುತ್ತೆ ಅಂತ ಇಲ್ಲ. ಒಂದೊಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ ಬದಲಾವಣೆ ಆಗ್ಬೋದು. ಆದ್ರೆ ನಮ್ಮ ಟೆಂಪರೇಚರ್ ಸ್ಕೇಲ್ ಅಂತ ನಾವು ಫಿಕ್ಸ್ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ರೆಫರೆನ್ಸ್ ಇರ್ಬೇಕಲ್ಲ. ಈಗ ಆತರ ನಾವು ಎಲ್ಲಾನು ನೋಡ್ತಾ ಹೋಗ್ತೀವಿ ಅಂದ್ರೆ ಯಾವುದನ್ನು ಫಿಕ್ಸ್ಡ್ ಆಗಿ ಒಂದು ಸಿಗೋದೇ ಇಲ್ಲ. ಸೊ ಹಾಗಾಗಿ ನಾವು ಅಪರ್ ಫಿಕ್ಸ್ಡ್ ಪಾಯಿಂಟ್, ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಎರಡು ತಗೋತೀವಿ. ಇದನ್ನ ವಿಜ್ಞಾನಿಗಳು ಏನ್ ಮಾಡಿದ್ರು, ಒಬ್ಬ ಸೆಲ್ಸಿಯಸ್ ಅನ್ನೋ ಒಬ್ಬ ವಿಜ್ಞಾನಿ ಯುರೋಪ್ ಇಂದ ಅವನೇನ್ ಮಾಡಿದಾನೆ, ಈ ಅಪರ್ ಫಿಕ್ಸ್ಡ್ ಪಾಯಿಂಟ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಲ್ಲಿ ಮಧ್ಯದಲ್ಲಿ ಏನು ಅಂತರ ಇದೆಯೋ ಈ ಅಂತರವನ್ನು 100 ಭಾಗ ಆಗಿ ಡಿವೈಡ್ ಮಾಡಿದ್ದಾರೆ. 100 ಭಾಗ ಆಗಿ ಡಿವೈಡ್ ಮಾಡಿದಾನೆ ಅಂದ್ರೆ ಒಂದು ನೀವು ಊಹಿಸ್ಕೋಬೇಕಂದ್ರೆ ಒಂದು ಸ್ಕೇಲ್ ಅಂತ ತಗೊಂಡಿದ್ದಾನೆ ಅನ್ಕೊಳ್ಳಿ. ಸ್ಕೇಲ್ಗೆ ಒಂದು ತುದಿ ನೀರು ಐಸ್ ಯಾವಾಗ ಆಗತ್ತೆ ಅನ್ನೋದು ಒಂದು ಉಷ್ಣ ಹಾಕೊಂಡಿದ್ರೆ, ಎರಡನೇ ತುದಿ ನೀರು ಸ್ಟೀಮ್ ಆಗೋದು ಯಾವಾಗ ಅಂತ ಒಂದು ಮಾರ್ಕ್ ಮಾಡ್ಕೊಂಡ್ರೆ, ಈ ಮಧ್ಯದಲ್ಲಿ ಏನು ಜಾಗ ಇದೆಯೋ ಅದನ್ನ ಡಿವೈಡ್ ಮಾಡ್ತಾ ಸಮವಾಗಿ 100 ಭಾಗ ಮಾಡಿದ್ದಾರೆ. ಈ 100 ಭಾಗ ಮಾಡಿದ್ದಕ್ಕೇನೆ ಇದಕ್ಕೆ ಸೆಂಟಿಗ್ರೇಡ್ ಸ್ಕೇಲ್ ಅಂತ ಹೆಸರು. ಸೆಂಟ್ ಪರ್ಸೆಂಟ್ ಅಂತ ನೀವು ಹೇಳ್ತೀರಲ್ವ, ಸೆಂಟ್ ಅಂದ್ರೆ 100. ಸೊ ಈ 100 ಭಾಗ ಅಂತ ಮಾಡಿರೋದ್ರಿಂದಾನೆ ಇದನ್ನ ಸೆಂಟಿಗ್ರೇಡ್ ಸ್ಕೇಲ್ ಅಂತ ನಾವು ಕರಿತೀವಿ. ಈ ಸೆಂಟಿಗ್ರೇಡ್ ಸ್ಕೇಲ್ನೇ ನಂತರ ನಾವು ಅದರ ಹೆಸರು ಚೇಂಜ್ ಮಾಡಿ ಸೆಲ್ಸಿಯಸ್ ಸ್ಕೇಲ್ ಆಗಿ ನಾವು ಇವತ್ತು ಕರೆಯೋದು, ಡಿಗ್ರಿ ಸೆಲ್ಸಿಯಸ್ ಅಂತ ಬಳಸ್ತೀವಿ. ಸೊ ಇವ್ರ ರೆಫರೆನ್ಸ್ಗೆ ಏನ್ ಮಾಡಿದ್ದಾರೆ, ಈ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಇದೆಯಲ್ಲ, ನೀರು ಐಸ್ ಆಗೋದಿದೆಯಲ್ಲ, ಇದನ್ನ 0 ಡಿಗ್ರಿ ಸೆಂಟಿಗ್ರೇಡ್, ಅಪರ್ ಫಿಕ್ಸ್ಡ್ ಪಾಯಿಂಟ್ ನೀರು ಆವಿ ಆಗೋದನ್ನ 100 ಡಿಗ್ರಿ ಸೆಂಟಿಗ್ರೇಡ್, ಮಧ್ಯದಲ್ಲಿ ಎಷ್ಟು ಡಿವಿಷನ್ಸ್ ಇದೆ, 100 ಡಿವಿಷನ್ ಇದೆ. ಅದೇ ಫ್ಯಾರನ್ಹೈಟ್ ಅನ್ನ ಇನ್ನೊಬ್ಬ ವಿಜ್ಞಾನಿನೂ ಸಹ ಅವನೊಂದು ಆಕ್ಚುಲಿ ಒಂದು ಥರ್ಮೋಮೀಟರ್ ರೆಡಿ ಮಾಡಿದ್ದ. ಅವನು ಇದೇ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಪರ್ ಫಿಕ್ಸ್ಡ್ ಪಾಯಿಂಟ್ ತಗೊಂಡಿದ್ದ. ಅವನು ರೆಡಿ ಮಾಡಿರುವ ಥರ್ಮೋಮೀಟರ್ ಅಲ್ಲಿ ಲೋವರ್ ಫಿಕ್ಸ್ಡ್ ಪಾಯಿಂಟ್ 32 ಡಿಗ್ರಿ ಫ್ಯಾರನ್ಹೈಟ್ ಇತ್ತು, ಅಪರ್ ಫಿಕ್ಸ್ಡ್ ಪಾಯಿಂಟ್ ಬಂದು 212 ಡಿಗ್ರಿ ಫ್ಯಾರನ್ಹೈಟ್ ಇತ್ತು. ಅಂದ್ರೆ ಮಧ್ಯದಲ್ಲಿ ಅಂತರವನ್ನ 180 ಡಿವಿಷನ್ಸ್ ಆಗಿದೆ. 180 ಹೇಗೆ ಬಂತು ಅಂದ್ರೆ 212 - 32 ನೀವು ಮಾಡಿದರೆ 180 ಡಿವಿಷನ್ ಆಗಿ ಮಾಡಿದ. ಅಂದ್ರೆ ಒಂದು ಗಮನಿಸ್ಬೇಕು, ನೀವು ಒಂದು ಫ್ಯಾರನ್ಹೈಟ್ ಸ್ಕೇಲ್ದು ಟೆಂಪರೇಚರ್ನ ಮೆಜರ್ ಮಾಡ್ತಾ ಇದ್ರೆ ಆಕ್ಚುಲಿ ಇನ್ನೂ ಆಕ್ಯುರೇಟ್ ಆಗಿ ನಿಮ್ಗೆ ಫ್ಯಾರನ್ಹೈಟ್ ಸ್ಕೇಲ್ ಅಲ್ಲಿ ಟೆಂಪರೇಚರ್ ಬರ್ತಾ ಇದೆ ಅಂತ ಅರ್ಥ. ಓಕೆ, ಮೂರನೇದಾಗಿ ಈ ವಿಜ್ಞಾನಿಗಳ ಅನಿಲಗಳ ಬಗ್ಗೆ ಜಾಸ್ತಿ ತಿಳ್ಕೊಂಡಷ್ಟು ಇನ್ನೊಂದು ಟೆಂಪರೇಚರ್ ಸ್ಕೇಲ್ ಅನ್ನ ಒಂದು ಕಂಡುಹಿಡಿದಿದ್ರು.
ಅದನ್ನೇ ನಾವು ಕೆಲ್ವಿನ್ ಸ್ಕೇಲ್ ಅಂತ ಕರಿತೀವಿ. ಆ ಕೆಲ್ವಿನ್ ಸ್ಕೇಲ್ ಅಲ್ಲಿ ಏನ್ ಮಾಡಿದ್ರು, ಆ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಮಧ್ಯದಲ್ಲೂ ಅವರು 100 ಡಿವಿಷನ್ ಇಟ್ರು. ಮಧ್ಯದಲ್ಲಿ ಈ ನೀರು ಐಸ್ ಆಗೋದು ಯಾವಾಗ ಅಂತ ಈ ಕೆಲ್ವಿನ್ ಸ್ಕೇಲ್ ಅನಿಲಗಳನ್ನು ನೋಡಿ ಫಿಕ್ಸ್ ಮಾಡಬೇಕಾದ್ರೆ ಇದು ಒಂದು 273 ಇರಬೇಕಾಗತ್ತೆ ಅಂತ ಗೊತ್ತಾಗಿದೆ. ಈ 273 ಯಾಕೆ ಬಂತು ಅಂತ ನೀವು ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಅನಿಲಗಳ ಬಗ್ಗೆ ನೀವು ಓದ್ಬೇಕಾದ್ರೆ ಗೊತ್ತಾಗುತ್ತೆ. 100 ಡಿವಿಷನ್ ಇದೆ ಅಂದ್ರೆ 273, ಅಲ್ಲಿಂದ 100 ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ ಅಂದ್ರೆ ಇದು 233 ಕೆಲ್ವಿನ್ ಆಗುತ್ತೆ. ಒಂದು ಇಲ್ಲಿ ಅಬ್ಸರ್ವ್ ಮಾಡಿ, ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ಡಿಗ್ರಿ ಅಂತ ಬರಿತೀವಿ, ಡಿಗ್ರಿ ಫ್ಯಾರನ್ಹೈಟ್ ಅಂತ ಬರಿತೀವಿ. ಆದ್ರೆ ಕೆಲ್ವಿನ್ ಅಂತ ಬಂದಾಗ ಡಿಗ್ರಿ ಅಂತ ಬರೆಯಲ್ಲ. ಡಿಗ್ರಿ ಅನ್ನೋದು ಯಾಕೆ ಬರೆಯಲ್ಲ ಅಂದ್ರೆ ಕೆಲ್ವಿನ್ ಅಂತ ನಾವು SI ಯೂನಿಟ್ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದಾಗ ಕೆಲ್ವಿನ್ ಅನ್ನೋದು SI ಯೂನಿಟ್. ಇಲ್ಲಿ ನಾವು ಒಂದು ನಿರ್ಧಾರ ತಗೊಂಡಿದ್ವಿ, ಡಿಗ್ರಿ ಅನ್ನೋ ಸಿಂಬಲ್ನ ಯೂಸ್ ಮಾಡಬಾರ್ದು ಅಂತ. ಆದ್ರೆ ಡಿಗ್ರಿ ಅನ್ನೋ ಸಿಂಬಲ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದಕ್ಕೂ ಒಂದು ನೆನ್ಪಿಟ್ಕೊಳ್ಳಿ. ಎಲ್ಲಿ ನಮ್ಮ ಹತ್ರ ಎಕ್ಸಾಕ್ಟ್ ಮೆಜರ್ಮೆಂಟ್ ಇರಲ್ವೋ, ಅಂದ್ರೆ ಎಲ್ಲಿಂದ ಶುರು ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ವೋ, ಎಲ್ಲಿ ರೆಫರೆನ್ಸ್ ಪಾಯಿಂಟ್ಸ್ನ ಯೂಸ್ ಮಾಡ್ತೀರೋ ಅಲ್ಲೆಲ್ಲಾನು ಡಿಗ್ರಿಯನ್ನು ಬಳಸ್ತೀರಿ. 2 ಉದಾಹರಣೆ ಕೊಡ್ತೀನಿ. ಈಗ ನೀವು ಟೆಂಪರೇಚರ್ ಮೆಜರ್ ಮಾಡ್ತಾ ಇದ್ರಿ, ನಮ್ಮ ದೇಹದ ಟೆಂಪರೇಚರ್ ಎಷ್ಟು ಅಂದ್ರೆ ನೀವು 37 ಡಿಗ್ರಿ ಅಂತ ಹೇಳ್ತೀರಿ. ಆದ್ರೆ ಈ 37 ಹೇಗೆ ಬಂತು ಅಂತ ನೀವು ಅಬ್ಸರ್ವ್ ಮಾಡಿದ್ರೆ, ನೀರು ಐಸು ಯಾವಾಗ ಆಗತ್ತೆ ಅಂತ ನೀವು ಈ ಅದಕ್ಕೆ 0 ಅಂತ ಕೊಟ್ಕೊಂಡು ಅದರಿಂದ 37 ಡಿವಿಷನ್ ಅಂದ್ರೆ 37 ಹೆಜ್ಜೆ ಮುಂದೆ ಬಂದಿದ್ದೀರಿ ಅಂತ. ಅಂದ್ರೆ ನಮ್ಮ ದೇಹದ ಟೆಂಪರೇಚರ್ ಎಷ್ಟು ಅಂತ ನೀವು ಹೇಳಬೇಕಾದ್ರೆ ನೀರು ಐಸ್ ಯಾವಾಗ ಆಗತ್ತೆ ಅನ್ನೋ ಟೆಂಪರೇಚರ್ಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀರಿ. ಹಾಗಾಗಿ ಡಿಗ್ರಿ ಅಂತ ಪದ ಬಳಸ್ತೀವಿ. ಫ್ಯಾರನ್ಹೈಟ್ ಆದ್ರೂ ಅಷ್ಟೇ, ಕೆಲ್ವಿನ್ ಆದ್ರೂ ನೀವು ಡಿಗ್ರಿ ಅಂತಾನೆ ಬರಿಬೇಕಿತ್ತು. ಆದ್ರೆ ಪ್ರಪಂಚಾದ್ಯಂತ ವಿಜ್ಞಾನಿಗಳು SI ಯೂನಿಟ್ ಕೆಲ್ವಿನ್ ಅಂತ ನಿರ್ಧಾರ ತಗೊಂಡಾಗ ಅವ್ರು ಹೇಳಿದ್ರು, ಇಲ್ಲ ನಾವು ಈ ಡಿಗ್ರಿಯನ್ನು ಬಳಸೋದು, ಈ ಡಿಗ್ರಿ ಅನ್ನೋ ಸಿಂಬಲ್ನ ಬಳಸೋದು ಬೇಡ. ಎರಡನೇ ಉದಾಹರಣೆ, ನೀವು ಈ ಡಿಗ್ರಿ ಅನ್ನೋದು ಎಲ್ಲಿ ಬಳಸ್ತೀರಿ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಕೋನಮಾಪಕ ಯೂಸ್ ಮಾಡಿ ಎಷ್ಟು ಆಂಗಲ್ ಇದೆ ಅಂತ ನೀವು ಚೆಕ್ ಮಾಡ್ಬೇಕಾದ್ರೆ ಬಳಸ್ತೀರಿ. ಅಲ್ಲೂ ನೀವು ಒಂದು ಗಮನ, ಈಗ ಆಂಗಲ್ ನಾನು ಏನಾದರೂ ಸಾರಿ ನಾನು ಈ ತರ ಒಂದು ಗೆರೆ ಹಾಕಿ ಇಲ್ಲೊಂದು ಆಂಗಲ್ ಅಂತ ಕೊಟ್ಟು ಈ ಆಂಗಲ್ ನ ಮೆಜರ್ ಮಾಡಿ ಅಂತ ನಾನು ಕೇಳಿದೀನಿ ಅನ್ಕೊಳ್ಳಿ. ಈ ಮೆಜರ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತೀರಿ, ನೀವು ಪ್ರೊಟ್ರಾಕ್ಟರ್ ತಂದು ಈ ಪಾಯಿಂಟ್ ಅಲ್ಲಿ ಆ ಜಂಕ್ಷನ್ ಇಡಬೇಕು. ಈ ಕೆಳಗಡೆ ಇರೋ ಲೈನ್ ಇದೆಯಲ್ಲ, ಇದಕ್ಕೆ ಮ್ಯಾಚ್ ಆಗುವಂತೆ ಫಸ್ಟ್ ಇಡ್ತೀರಾ ಅಲ್ವಾ. ಆವಾಗ ಇಲ್ಲಿ ರೀಡಿಂಗ್ ಏನ್ ಬರುತ್ತೆ, ಇಲ್ಲಿ 0 ಡಿಗ್ರಿ. ಫಸ್ಟ್ ಇದಕ್ಕೆ ಹೋಲಿಸ್ತಾ ಇದ್ದೀನಿ, ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ನೀವು 0 ಇಂದ ಶುರು ಮಾಡ್ತೀರಾ. ಶುರು ಮಾಡಿ ಇಲ್ಲಿಂದ ನೀವು ಲೆಕ್ಕ ಹಾಕ್ತಾ ಹೋಗ್ತೀರಾ. ನಿಮ್ ಕೋನಮಾಪಕ ಈ ತರ ಇದ್ದಿದ್ರೆ ಇಲ್ಲಿಗೊಂದು 5, 10, 15, 20 ಆ ತರ ಎಷ್ಟು ಡಿಗ್ರಿ ಬಂದಿದೆ ಅಂದ್ರೆ ಇಲ್ಲೊಂದು 35 ಡಿಗ್ರಿ ಅಂತ ಬಂದಿದ್ರೆ ಇದನ್ನ 35 ಡಿಗ್ರೀಸ್. ಮತ್ತೆ ಇಲ್ಲೂ ಅಷ್ಟೇ ಡಿಗ್ರಿ. ಯಾಕೆ ಅಂದ್ರೆ ನೀವು ಅಷ್ಟು 0 ಎಲ್ಲಿದೆ ಅಂತ ನೀವು ಒಂದು ಗೆರೆ ಹಾಕಿ ಅಲ್ಲಿಂದ ಲೆಕ್ಕ ಹಾಕೋದು ಶುರು ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ಕಂಪೇರ್ ಮಾಡ್ತೀವೋ ಅಲ್ಲೆಲ್ಲಾನು ಡಿಗ್ರಿ ಅನ್ನೋದು ಬಳಸ್ತೀವಿ. ಈ ಕೋನ ಅಂದ್ರೆ ಆಂಗಲ್ ನ ಮೆಜರ್ ಮಾಡ್ಬೇಕಾದ್ರೂ SI ಯೂನಿಟ್ ಡಿಗ್ರಿ ಅಲ್ಲ, SI ಯೂನಿಟ್ ಇರೋದು ರೇಡಿಯನ್ ಅಂತ. ರೇಡಿಯನ್ ಅಂತ ನಾವು ಎಲ್ಲಿ ಬಳಸ್ತೀವೋ ಅಲ್ಲೂ ಸಹ ಒಂದು ಇಂಟ್ರೆಸ್ಟಿಂಗ್, ನೀವು ಡಿಗ್ರಿ ಅನ್ನೋ ಸಿಂಬಲ್ ನ ಬಳಸಲ್ಲ. ಕೆಲ್ವಿನ್ ಅಲ್ಲೂನು ಮತ್ತೆ ರೇಡಿಯನ್ ಅಲ್ಲೂ ನಾವು ಡಿಗ್ರಿ ಅನ್ನೋ ಸಿಂಬಲ್ ಬಳಸಲ್ಲ. ಆದ್ರೆ ರೇಡಿಯನ್ ಅಂತ ಗೊತ್ತಾಗ್ಲಿ ಅಂತ ನೀವು RAD ರ್ಯಾಡ್ ಅಂತ ಪದ ಬರೀತೀರಾ. ಕೆಲವು ಪುಸ್ತಕದಲ್ಲಿ C ಅನ್ನೋ ಸಿಂಬಲ್ ಸಹ ಯೂಸ್ ಮಾಡ್ತಾರೆ. ನಾವು ಅದಕ್ಕೆ ಆ ಪಾಠಕ್ಕೆ ಬಂದಾಗ ಮತ್ತೆ ನೋಡೋಣ. ಈಗ ಈ ಕನ್ವರ್ಷನ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಬಗ್ಗೆ ನಮ್ಗೆ ಗೊತ್ತಾಯ್ತು. ಈ ಟೇಬಲ್ನ ಮತ್ತೆ ಇನ್ನೊಂದ್ಸತಿ ಬರ್ಕೊಂಬಿಡೋಣ, ಎಲ್ಲರಿಗೂ ಅರ್ಥ ಆಗೋಣ. ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಇದೆ, ಎಷ್ಟು ಡಿವಿಷನ್ಸ್ ಇದೆ, ಮತ್ತೆ ಲೋವರ್ ಫಿಕ್ಸ್ಡ್ ಪಾಯಿಂಟ್.
ಸೊ ಈಗ ನೋಡಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು 0 ಡಿಗ್ರಿ ಸೆಲ್ಸಿಯಸ್, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು 100 ಡಿಗ್ರಿ ಸೆಲ್ಸಿಯಸ್, ಮಧ್ಯದಲ್ಲಿ ಇರುವಂಥದ್ದು 100 ಭಾಗ. ಸಿಮಿಲರ್ಲಿ ಫ್ಯಾರನ್ ಹೈಟ್ ನೋಡಿದ್ರೆ ಕೆಳಗಡೆ ಇರೋದು 32 ಡಿಗ್ರಿ ಫ್ಯಾರನ್ ಹೈಟ್, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಇರೋದು 212 ಡಿಗ್ರಿ ಫ್ಯಾರನ್ ಹೈಟ್. ಈ ಎರಡನ್ನು ಸಬ್ಟ್ರಾಕ್ಟ್ ಮಾಡಿದರೆ ನಿಮಗೆ ಬರೋವಂಥದ್ದು 180 ಡಿವಿಷನ್ಸ್. ಕೆಲ್ವಿನ್ ಸ್ಕೇಲ್ ನೋಡೋಣ. ಕೆಲ್ವಿನ್ ಸ್ಕೇಲಲ್ಲಿ ಏನು, ಲೋವರ್ ಫಿಕ್ಸ್ಡ್ ಪಾಯಿಂಟ್ ನಾನು ಹೇಳಿದೆ 273 ಕೆಲ್ವಿನ್, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ 373 ಕೆಲ್ವಿನ್. ಎಷ್ಟು ಡಿವಿಷನ್ ಇದೆ 100. ಈಗ ಈ ಒಂದರಿಂದ ಇನ್ನೊಂದಕ್ಕೆ ಯೂನಿಟ್ಸ್ನ ಕನ್ವರ್ಟ್ ಮಾಡೋದು ಹೇಗೆ ಅಂದರೆ, ಲಾಸ್ಟ್ ಟೈಮ್ ನಾನು ಹೇಳಿದೆ ಯಾವುದೇ ಒಂದು ಟೆಂಪರೇಚರು ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ತಗೊಂಡ್ರೆ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟಪ್ಪ 0 ಡಿಗ್ರಿ ಸೆಂಟಿಗ್ರೇಡ್. ಇಲ್ಲಿ ಸುಮ್ಮನೆ ಎಕ್ಸ್ ಅಂತ ಅನ್ಕೊಳ್ಳೋಣ, ನಮ್ಗೆ ಗೊತ್ತಿಲ್ಲದೆ ಇರೋ ಯಾವುದಾದ್ರು ಟೆಂಪರೇಚರ್, ಡಿವೈಡೆಡ್ ಬೈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ 100 ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ 0. ಇದನ್ನ ಈಗ ಫ್ಯಾರನ್ ಹೈಟ್ಗೆ ನಾನು ಏನೋ ಕನ್ವರ್ಟ್ ಮಾಡಬೇಕು. ಇಲ್ಲಿ ಎಫ್ ಅಂತ ಬರೀತೀನಿ. ನಮ್ಗೆ ಯಾವ ಟೆಂಪರೇಚರ್ ಅಂತ ಒಂದು 2 ಉದಾಹರಣೆ ಇಟ್ಕೊಂಡು ನೋಡೋಣ. ಎಫ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು 32 ಡಿಗ್ರಿ ಫ್ಯಾರನ್ ಹೈಟ್ ಡಿವೈಡೆಡ್ ಬೈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ 212 ಡಿಗ್ರಿ ಫ್ಯಾರನ್ ಹೈಟ್ ಮೈನಸ್ 32 ಡಿಗ್ರಿ ಫ್ಯಾರನ್ ಹೈಟ್. ನೆಕ್ಸ್ಟ್ ಕೆಲ್ವಿಂದು ಒಂದು ಬರೆಯೋಣ. ಕೆಲ್ವಿಂದು lower fixed point 273 Kelvin divided by upper fixed point is 373 Kelvin minus 273 Kelvin. ಸೊ ಈ ಎಲ್ಲಾನು ಬರೀತಾ ಇರೋದು ನಾನು ಒಂದೇ ಸ್ಟ್ರಕ್ಚರ್ ಅಲ್ಲಿ. ಹೇಗೆ ಯಾವುದು ಟೆಂಪರೇಚರ್ ಇದೆಯೋ ಅದು ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಡಿವೈಡೆಡ್ ಬೈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್. ಇದೇ ಸ್ಟ್ರಕ್ಚರ್ ಅಲ್ಲಿ ಬರೀತಾ ಇದ್ದೀನಿ. ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಇರುವಂಥದ್ದು ಏನಿದೆಯೋ ಅದನ್ನ ನಾವು ಲೆಕ್ಕ ಹಾಕ್ಬೋದು. ಸೊ ನೀವು ಇದೇನೇನು ಮಾಡ್ತೀರಿ, ಎಕ್ಸ್ ಡಿಗ್ರಿ ಸೆಂಟಿಗ್ರೇಡ್ ಡಿವೈಡೆಡ್ ಬೈ 100 ಮೈನಸ್ 0 100 ಬರುತ್ತೆ ಇಸ್ ಈಕ್ವಲ್ ಟು ಎಫ್ ಮೈನಸ್ 32 ಡಿವೈಡೆಡ್ ಬೈ 212 ಮೈನಸ್ 32. 212 ಮೈನಸ್ 32 ಅಂದ್ರೆ ಎಷ್ಟಾಯ್ತು 180 ಇಸ್ ಈಕ್ವಲ್ ಟು ಕೆ ಮೈನಸ್ 273 ಡಿವೈಡೆಡ್ ಬೈ 100. ಈ ಎಕ್ಸ್ ಅನ್ನೋ ಜಾಗದಲ್ಲಿ ನಾವು ಸಿ ಅಂತ ಹಾಕ್ಬಿಟ್ರೆ ನಮಗೆ ಸುಲಭ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಸಿ ಅಂತ ಬರೆದು ಬಿಡ್ತೀನಿ. ಸೊ ಆವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸಿ ಅಂದರೆ ಟೆಂಪರೇಚರ್ನ ಸೆಲ್ಸಿಯಸ್ ಸ್ಕೇಲಲ್ಲಿ ಇದೆ. ಇದನ್ನ ಈಗ ನೋಡಿ, ಸಿ ಬೈ 100 ಈಸ್ ಈಕ್ವಲ್ ಟು ಎಫ್ ಮೈನಸ್ 32 ಬೈ 180 ಅಂತ. ಫಸ್ಟು ಒಂದು ಇದರಲ್ಲಿ ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ರು. ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ, ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ ಬರಿಬೇಕಾದ್ರೆ ಇಲ್ಲಿ ಇರುವಂತ ಸೆಲ್ಸಿಯಸ್ ಕಾಂಪೊನೆಂಟು ಮತ್ತೆ ಕೆಲ್ವಿನ್ ಕಾಂಪೊನೆಂಟ್ ಈ ಎರಡನ್ನು ತಗೊಳ್ಳಿ. ಸೊ ಸಿ ಬೈ 100 is equal to k minus 273 by 100. ಇಲ್ಲಿನ ಸಿಂಪ್ಲಿಫೈ ಮಾಡಬೇಕಾದ್ರೆ ನೋಡಿ 100 ಕ್ಯಾನ್ಸಲ್ ಆಯ್ತು. ಸೊ ಸಿ ಈಸ್ ಈಕ್ವಲ್ ಟು ಕೆ ಮೈನಸ್ 273. ಅಂದ್ರೆ ಅರ್ಥ ಏನು, ನಿಮಗೆ ಕೆಲ್ವಿನ್ ಅಲ್ಲಿ ಏನಾದರೂ ಒಂದು ಟೆಂಪರೇಚರ್ ಕೊಟ್ಟಿದ್ರೆ ಅದು ಸೆಲ್ಸಿಯಸ್ ಅಲ್ಲಿ ಲೆಕ್ಕ ಹಾಕಬೇಕಾದ್ರೆ ಅದರಿಂದ 273ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸಾಕು, ಸಿಕ್ಬಿಡುತ್ತೆ. ಉದಾಹರಣೆಗೆ 10 ಕೆಲ್ವಿನ್ ಅಂತ ಕೊಟ್ಟಿದ್ರೆ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅದರ ಟೆಂಪರೇಚರ್ ಎಷ್ಟು 10 ಮೈನಸ್ 273 ಅಂದ್ರೆ ಎಷ್ಟು ಮೈನಸ್ 263 ಡಿಗ್ರಿ ಸೆಂಟಿಗ್ರೇಡ್ ಅಂತ ಅರ್ಥ. ಅದೇ ಒಂದು 500 ಕೆಲ್ವಿನ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಟೆಂಪರೇಚರ್ ಎಷ್ಟು 500 ಮೈನಸ್ 273 ಈಸ್ ಈಕ್ವಲ್ ಟು ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ 227 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಸೊ
ಸೆಲ್ಸಿಯಸ್ ಇಂದ ಕೆಲ್ವಿನ್ ಆಯ್ತು, ರೈಟ್. ಇದಕ್ಕೆ ಉಲ್ಟಾನು ಇಲ್ಲೇನೆ ನಿಮ್ಗೆ ಸಿಕ್ಬಿಡುತ್ತೆ. ಈ ಫಾರ್ಮುಲಾ ಇದೆಯಲ್ಲ, ಈ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನ ಎಕ್ಸಾಕ್ಟ್ಲಿ ಉಲ್ಟಾನ ಮಾಡ್ಬೋದು. ಅಂದ್ರೆ ಕೆ ಈಸ್ ಈಕ್ವಲ್ ಟು ಸಿ ಪ್ಲಸ್ 273. ನಿಮಗೆ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಟೆಂಪರೇಚರ್ ಕೊಟ್ಟು ಕೆಲ್ವಿನ್ ನ ಲೆಕ್ಕ ಹಾಕಿ, ಅಂದ್ರೆ ಏನು, ಜಸ್ಟ್ 273 ಆಡ್ ಮಾಡಿದ ತಕ್ಷಣ ಅದು ಬರುತ್ತೆ. ಸೊ ಇದು ಸೆಲ್ಸಿಯಸ್ ಕೆಲ್ವಿನ್. ಈ ಸೆಲ್ಸಿಯಸ್ ಇಂದ ಫ್ಯಾರನ್ ಹೈಟ್ ಅಥವಾ ಕೆಲ್ವಿನ್ ಇಂದ ಫ್ಯಾರನ್ ಹೈಟು ಇದೇ ರೀತಿಯಲ್ಲಿ ಮಾಡ್ಬೋದು. ಸೊ ಸೆಲ್ಸಿಯಸ್ ಇಂದ ನಾನು ಫ್ಯಾರನ್ ಹೈಟ್ ಮಾಡ್ತೀನಿ, ನಿಮಗೆ ಆಮೇಲೆ ಕೆಲ್ವಿನ್ಗೆ ನೀವು ಮಾಡ್ಬೋದು. ಸೊ ಇಲ್ಲಿ C/100 is equal to F minus 32 divided by 180. ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ತಾರೆ ನೋಡಿ. ಈ ಸಿಂಪ್ಲಿಫೈ ಮಾಡಬೇಕಾದ್ರೆ C is equal to 100 by 180 into F minus 32. ಈ 100 180 ಅಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 5/9 ಅಂತ ಬರುತ್ತೆ ನೋಡಿ. ಸೊ C is equal to 5/9 into F minus 32. ಸೊ ನಿಮಗೆ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ 100 ಫ್ಯಾರನ್ ಹೈಟ್ ಅಂತ ಯಾರಾದರೂ ಇವತ್ತಿನ ಇಲ್ಲಿ ಟೆಂಪರೇಚರ್, ಈಗ ಅಮೆರಿಕದಲ್ಲೆಲ್ಲ ಈಗ್ಲೂ ಟೆಂಪರೇಚರ್ ದಿನದ ಇವತ್ತಿನ ದಿನ ಟೆಂಪರೇಚರ್ ಎಷ್ಟಿದೆ ಅಂದ್ರೆ ಫ್ಯಾರನ್ ಹೈಟ್ ಅಲ್ಲೇ ಹೇಳ್ತಾರೆ ಅವರು. ಸೊ ಅದು ನಾವು ನಮ್ಮ ದೇಶದಲ್ಲಿ ಎಷ್ಟಕ್ಕೆ ಸಮ ಅಂತ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ಈ ಇದರಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಗೊತ್ತಾಗುತ್ತೆ. 100 minus 32 ಅಂದ್ರೆ ಇಲ್ಲಿ ಉದಾಹರಣೆ ನೋಡಿ, ಅವ್ರ ಎಫ್ ನ 100 ಫ್ಯಾರನ್ ಹೈಟ್ ಅಂತ ಕೊಟ್ಟಿದ್ರೆ, 100 ಡಿಗ್ರಿ ಫ್ಯಾರನ್ ಹೈಟ್ ಅಂತ ಕೊಟ್ಟಿದ್ರೆ ಸಿ ಎಷ್ಟು ಬರುತ್ತೆ? ಸಿ ಈಸ್ ಈಕ್ವಲ್ ಟು 5/9 ಇಂಟು 100 minus 32. 100 minus 32 ಎಷ್ಟು? 100ರಿಂದ 32 ಸಬ್ಟ್ರಾಕ್ಟ್ ಮಾಡಿದ್ರೆ 68. ಸೊ ಯು ವಿಲ್ ಗೆಟ್ 5/9 ಇಂಟು 68. ಇದನ್ನ ನೀವು ಮಲ್ಟಿಪ್ಲೈ ಮಾಡಿ. 5 into 68 will be 340. 340/9 ಬರುತ್ತೆ. ಸೊ 340/9 ಡಿಗ್ರಿ ಸೆಂಟಿಗ್ರೇಡ್. ಅಥವಾ ನೀವು ಇದನ್ನ ಡೆಸಿಮಲ್ ಪಾಯಿಂಟ್ ಅಲ್ಲೂ ಸಹ ಬರಿಬೋದು. ಡೆಸಿಮಲ್ ಪಾಯಿಂಟ್ ಅಲ್ಲಿ ಹೇಗೆ ಬರೀತೀರಿ? 3 ಅಂದರೆ 27 ಆಗುತ್ತೆ. ನೆಕ್ಸ್ಟ್ 7 ಮತ್ತೆ ನೆಕ್ಸ್ಟ್ ಮುಂದಕ್ಕೆ ಮತ್ತೆ 7 ಉಳ್ಕೊಳ್ಳುತ್ತೆ. ಸೊ ಆ ಥರ 370.7 ಡಿಗ್ರಿ ಸೆಂಟಿಗ್ರೇಡ್, ಅಪ್ರಾಕ್ಸಿಮೇಟ್ಲಿ 37.8 ಡಿಗ್ರಿ ಸೆಂಟಿಗ್ರೇಡ್ ಅಂತ ಬರ್ಕೋಬೋದು. ಇದಕ್ಕೆ ಉಲ್ಟಾ ಈಗ ಫ್ಯಾರನ್ ಹೈಟ್ ಕೊಟ್ರೆ ಸೆಲ್ಸಿಯಸ್ ಹೇಗೆ ಅಂತ ನೀವು ಲೆಕ್ಕ ಹಾಕಿದ್ರಿ. ಉಲ್ಟಾ ಮಾಡ್ಬೇಕಂದ್ರೂ ನೀವೇನ್ ಮಾಡ್ತಿದ್ರಿ? ಈ ಫಸ್ಟ್ ಇದೆಯಲ್ಲ, ಇದರಿಂದ ಈ 180ನ ವಾಪಸ್ ಈ ಕಡೆಗೆ ತಗೊಂಡು ಹೋಗ್ತೀವಿ. 180 ಇಂಟು C/100 is equal to F minus 32. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ 9 ಬರುತ್ತೆ, ಇಲ್ಲಿ 5 ಬರುತ್ತೆ. ಸೊ F is equal to 9/5C plus 32. ಸೊ ನಿಮಗೆ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ಫ್ಯಾರನ್ ಹೈಟ್ ಲೆಕ್ಕ ಹಾಕ್ಬೇಕಾದ್ರೆ ಇದು. ಅಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಅಗತ್ಯ ಇದೆಯಾ ಅಂದ್ರೆ ಅಗತ್ಯ ಇಲ್ಲ. ನಮಗೆ ಈ ಹಿಂದ್ಗಡೆ ಇದಿದೆ ನೋಡಿ, ಇದನ್ನ ನಮಗೆ ಬರೆಯೋದು ಗೊತ್ತಾದರೆ ಯಾವ ಟೆಂಪರೇಚರ್ ಸ್ಕೇಲ್ ಇಂದ ಯಾವ ಟೆಂಪರೇಚರ್ ಸ್ಕೇಲ್ಗಾದ್ರೂ ನಾನು ಟೆಂಪರೇಚರ್ನ ಬದಲಾವಣೆ ಮಾಡ್ಬೋದು. ಈಗ ನಿಮಗೆ ಯಾವುದೋ ಗೊತ್ತಿಲ್ಲದೆ ಇರೋ ಹೊಸ ಟೆಂಪರೇಚರ್ ಸ್ಕೇಲ್ ಕೊಟ್ಟಿದ್ರು ನಿಮಗೆ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು, ಅಪರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು, ಮತ್ತೆ ಈ ಎರಡಕ್ಕೂ ಮಧ್ಯದಲ್ಲಿ ಇರುವಂತ ಗ್ಯಾಪ್ ಎಷ್ಟು ಡಿವಿಷನ್ಸ್ ಇದೆ ಅಂತ ನಿಮ್ಗೆ ಲೆಕ್ಕ ಹಾಕಿದ್ರೆ ಈ ತರ ಒಂದು ಫಾರ್ಮುಲಾ ಬರ್ಕೊಂಡ್ರೆ ಯಾವ ಟೆಂಪರೇಚರ್ ಸ್ಕೇಲ್ ಇಂದ ಯಾವ ಟೆಂಪರೇಚರ್ ಸ್ಕೇಲ್ಗಾದ್ರೂ ಸುಲಭವಾಗಿ ನೀವು ಖಂಡಿತವಾಗ್ಲೂ ಕನ್ವರ್ಟ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಐ ಥಿಂಕ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನೀವು ಗೂಗಲ್ ಕ್ಲಾಸ್ ರೂಮಲ್ಲೂ ಸಹ ಅಲ್ಲಿ ಪ್ರಶ್ನೆಗಳು ಹಾಕಿ ಅಲ್ಲಿ ಉತ್ತರ ಸಹ ನಾನು ಬರಿತೀನಿ. ಥ್ಯಾಂಕ್ ಯು.